ಹಾಯ್ ಎವ್ರಿವನ್, ನಾನು ನಿಮ್ಮ ಸಂಪದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾನು ಆರೋಗ್ಯಕರವಾದಂತಹ 5 ಮಿನಿಟ್ಸಲ್ಲಿ ಮಾಡುವಂತಹ ಬೇಗ ದಿಢೀರ್ನೆ ಮಕ್ಕಳು ಸ್ಕೂಲ್ಗೆ ಹೊರಡ್ತಾ ಇರ್ತಾರೆ, ಬೇಗ ತಿಂಡಿ ಆಗುವಂತಹ ಪಲ್ಯನ, ಈಗ ದೋಸೆ ಮಾಡಿರ್ತೀರಾ ಅಥವಾ ರೊಟ್ಟಿ ಮಾಡಿರ್ತೀರಾ, ಚಪಾತಿ ಮಾಡಿರ್ತೀರಾ, ಅದಕ್ಕೆ ಬೇಗ ಆಗುವಂತಹ ಒಂದು ಹೆಲ್ದಿ ಆದಂತಹ ತುಂಬಾ ಹೆಲ್ದಿ ಆದಂತಹ ರೆಸಿಪಿನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಪಲ್ಯ ಹೇಗೆ ಮಾಡೋದು? 5 ಮಿನಿಟ್ಸು ಬೇಕಿಲ್ಲ, 2-3 ಮಿನಿಟ್ಸಲ್ಲಿ ಪಲ್ಯ ಆಗೋಗುತ್ತೆ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಲ್ಲದೆ ನನ್ನ ಸ್ಕಿನ್ ಕೇರ್ ಬಗ್ಗೆ, ಹಾಗೆಯೇ ನನ್ನ ವೆಯ್ಟ್ ಲಾಸ್ ಬಗ್ಗೆ, ಹಾಗೆಯೇ ನನ್ನ ಹೇರ್ ಕೇರ್ ಬಗ್ಗೆ ತುಂಬ ಜನ ನೀವು ಕೇಳ್ತಾ ಇದ್ದೀರಾ, ವಿಡಿಯೋಸ್ನ ಹಾಕಿ ಸಿಸ್ಟರ್ ಮಾಡ್ತಾ ಇಲ್ಲ, ನೀವು ಹೇರ್ ಕೇರ್ ಬಗ್ಗೆ ಮಾಡ್ತಾ ಇಲ್ಲ ಅಂತ. ಖಂಡಿತವಾಗಿಯೂ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಹೇರ್ ಕೇರ್ ಟಿಪ್ಸ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಾನು ಹೇರ್ ಆಯಿಲ್ಗೆ ಏನೆಲ್ಲ ಮಿಕ್ಸ್ ಮಾಡಿ ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ, ಅದು ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ, ಹಾಗೆಯೇ ಹೇರ್ ಫಾಲ್ ಆಗೋದು ಎಷ್ಟು ಕಂಟ್ರೋಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಖಂಡಿತವಾಗ್ಲೂ 100% ನಿಜವಾಗ್ಲೂ ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ. ಹಾಗೆಯೇ ಲಾಂಗ್ ಹೇರ್ ಬರೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಏನೆಲ್ಲ ಆಯಿಲ್ಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತೀನಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಹಾಗೆಯೇ ಇವತ್ತಿನ ಪಲ್ಯ ಕ್ಯಾರೆಟ್ ಬೀಟ್ರೋಟ್ ಪಲ್ಯನ ಹೇಗೆ ಮಾಡೋದು ಇವತ್ತಿನ ತಿಂಡಿಗೆ ದಿಢೀರ್ನೆ 2 ಮಿನಿಟ್ಸಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಬಿಡ್ತೀನಿ. ಇಲ್ಲಿ ನಾನು ತೊಗೊಂಡಿರೋವಂಥದ್ದು 2 ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆ 1 ಬೀಟ್ರೋಟ್ನ ನಾನು ತೊಗೊಂಡು ನೀಟಾಗಿ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಮಾಮೂಲಿಯಂತೆ ಕ್ಯಾರೆಟ್ ಮತ್ತು ಬೀಟ್ರೋಟ್ನ ತುರ್ಕೊಂಡಿದ್ದೀನಿ. ಓಕೆನಾ? ತುರ್ದೆಲ್ಲ ಇಟ್ಕೊಂಡಾದ ಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಒಂದು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು, ಆ ಆಯಿಲೆಲ್ಲ ಸ್ವಲ್ಪ ಬಿಸಿ ಆದ ನಂತರ ಸಾಸಿವೆನ ಹಾಕಿದ್ದೀನಿ. ಸಾಸಿವೆ ಎಲ್ಲ ಹಾಕಿದ್ಮೇಲೆ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿನ ಹಾಕ್ತಿದ್ದೀನಿ. ಈರುಳ್ಳಿ ಜೊತೆಗೆ ಆಗ್ಲೇ ಹಸಿರು ಮೆಣಸಿನ್ಕಾಯಿ ಕೂಡ ನಾನು ಹಾಕೋತಿದ್ದೀನಿ, 5 to 6. ಏಕೆಂದರೆ ಈ ಕ್ಯಾರೆಟ್ ಮತ್ತು ಬೀಟ್ರೂಟ್ ಸ್ವಲ್ಪ ಸ್ವೀಟ್ ಇರೋದ್ರಿಂದ ನೀವು ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ನನಗೆ ಹಸಿರು ಮೆಣಸಿನ್ಕಾಯಿ ಹಿಡಿಸಲ್ಲ ಅನ್ನೋರು ಒಣಮೆಣ್ಸಿನ್ಕಾಯಿನ ನೀವು ಆ್ಯಡ್ ಮಾಡ್ಕೋಬೋದು. ಅದು ಆಗಲ್ಲ ಅಂದರೆ ಅಚ್ಕಾರದ ಪುಡಿನ ಆ್ಯಡ್ ಮಾಡ್ಕೋಬೋದು. ಬಟ್ ಹಸಿರು ಮೆಣಸಿನ್ಕಾಯಿ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋಬೇಕು. ಇದಿಷ್ಟು ಚೆನ್ನಾಗಿ ಬಾಡಿಸ್ಕೊಂಡಾದಮೇಲೆ ನೀವು ತುರಿದಿಟ್ಕೊಂಡಿರೋವಂಥ ಕ್ಯಾರೆಟ್ ಮತ್ತು ಬೀಟ್ರೂಟ್ ಎರಡನ್ನೂ ಕೂಡ ಹಾಕಿ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಸಾಲ್ಟ್ ಪೌಡರ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಅದಕ್ಕೆ ತಕ್ಕಷ್ಟು ಉಪ್ಪಿನ ಪುಡಿನ ನಾನು ಹಾಕೋತಾ ಇದ್ದೀನಿ. ಸಾಲ್ಟ್ ಹಾಕೊಂಡು ಆದಮೇಲೆ ಸ್ವಲ್ಪ ಅದಕ್ಕೆ ನೀರನ್ನ ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಇಷ್ಟೇ, 1 ಮಿನಿಟ್ ಲಿಡ್ ಕ್ಲೋಸ್ ಮಾಡಿ 1 ಮಿನಿಟ್ ಬಿಟ್ಟು ತೆಗೆದ್ರೆ ಪಲ್ಯ ಫುಲ್ ಡ್ರೈ ಆಗಿ ಉಡಿ ನೀಟಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಲಾಸ್ಟ್ ಎಂಡಿಂಗಲ್ಲಿ ಎಲ್ಲ ಪಲ್ಯ ಎಲ್ಲ ಡ್ರೈ ಆಯಿತು, ಎಲ್ಲ ಮುಗೀತು ಅಂದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದರೆ ಪಲ್ಯ ಮುಗಿದೋಗುತ್ತೆ. ದೋಸೆಗೆ ಅಥವಾ ರೊಟ್ಟಿಗೆ, ಚಪಾತಿಗೆ ಸೂಪರ್ ಆಗಿರುತ್ತೆ. ಅದಲ್ಲದೆ ತುಂಬಾ ಹೆಲ್ತಿ ಫುಡ್ ಇದು ಕ್ಯಾರೆಟಲ್ಲಿ ವಿಟಮಿನ್ ಎ ಇರೋದ್ರಿಂದ ತುಂಬ ಒಳ್ಳೆಯದು, ಸ್ಕಿನ್ಗೂ ಒಳ್ಳೆಯದು, ಹಾಗೆಯೇ ಹೇರ್ಗೂ ಒಳ್ಳೆಯದು, ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಇನ್ನು ಬೀಟ್ರೋಟ್ ಅಂತೂ ಕೇಳೋದೇ ಬೇಡ. ಹಿಮೋಗ್ಲೋಬಿನ್ ಕಮ್ಮಿ ಇರೋರಿಗೆ, ಬ್ಲಡ್ ಕಮ್ಮಿ ಇರೋರಿಗೆ, ಬ್ಲಡ್ ಪ್ಯೂರಿಫೈ ಆಗೋದಕ್ಕೆ, ರಕ್ತನ ಶುದ್ಧೀಕರಣ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಬೀಟ್ರೋಟು. ಹಾಗಾಗಿ ನಾನು ಕ್ಯಾರೆಟು ಮತ್ತು ಬೀಟ್ರೋಟ್ ಎರಡನ್ನೂ ತೊಗೊಂಡು ಈ ಥರ ಪಲ್ಯ ಮಾಡ್ಕೋತಾ ಇರ್ತೀನಿ. ಇಲ್ಲಾಂದ್ರೂ ವಾರಕ್ಕೆ 2-3 ಟೈಮ್ಸ್ ಈ ಪಲ್ಯನ ನಾನು ಮಾಡಿರ್ತೀನಿ. ಬಟ್ ತಿಳಿ ಸಾಂಬಾರು ರೈಸ್ ಮಾಡಿದಾಗಲೂ ಕೂಡ ಈ ಪಲ್ಯನ ಆ್ಯಡ್ ಮಾಡ್ಕೋತಾ ಇರ್ತೀನಿ. ಯಾಕೆಂದರೆ ತುಂಬ ಕಷ್ಟ ಏನಲ್ಲ ಈ ಪಲ್ಯ. ನನಗೆ 1 ಮಿನಿಟ್ 2 ಮಿನಿಟ್ಸಲ್ಲಿ ಸ್ವಲ್ಪ ಒಗ್ಗರಣೆಯಲ್ಲಿ ಈ ರೀತಿ ಬಾಡಿಸ್ಬಿಟ್ರೇ ಈ ಪಲ್ಯ ಮುಗಿದೋಗುತ್ತೆ. ಇಲ್ಲ ತುಂಬ ಮಸಾಲೆ ಹಾಕಬೇಕು ಅಥವಾ ಕಾಯಿ ತುರ್ದು ಆವಾಗ ತಾನೇ ಕಾಯಿ ತುರ್ಕೊಂಡು ಹಾಕಬೇಕು, ಏನೇನೋ ಐಟಮ್ಸ್ ಹಾಕಬೇಕು ಅನ್ನೋದು ಏನಿಲ್ಲ. ಮೇಯ್ನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಈರುಳ್ಳಿ ಮತ್ತು ಕರಿಬೇವು ಇದ್ರೂ ನಡೆಯುತ್ತೆ, ಇಲ್ಲದೇ ಇದ್ರೂ ನಡೆಯುತ್ತೆ. ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಕ್ಯಾರೆಟು ಬೀಟ್ರೂಟ್ ಇದ್ದರೆ ಸಾಕು. ಹಾಗಾಗಿ ನಾನು ಈ ಪಲ್ಯನ ವಾರಕ್ಕೆ 3 ಟೈಮ್ಸ್ ಆದರೂ ಮಾಡ್ತಾ ಇರ್ತೀನಿ. ತುಂಬಾ ಹೆಲ್ತಿ, ಹಾಗೆಯೇ ತುಂಬಾ ಬೇಗ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರೆ, ಬೇಗ ಮಾಡ್ಕೋಬಹುದಾದಂತಹ ಪಲ್ಯ ಇದು. ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳು ಮಾತ್ರ, ನಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಈ ಪಲ್ಯನ ನಾನು ಮಾಡ್ತಾನೆ ಇರ್ತೀನಿ. ಈ ದೋಸೆ ಜೊತೆಗೆ ಕ್ಯಾರೆಟ್ ಮತ್ತು ಬೀಟ್ರೂಟ್ ಪಲ್ಯನ ಮಾಡ್ಕೊಂಡು ತಿಂದಾಯಿತು. ಅದ್ರ ಜೊತೆಗೆ ಸ್ವಲ್ಪ ಸಲಾಡ್ಸ್ ಕೂಡ ಸೇರಿಸ್ಕೊಂಡು ತಿಂಡಿನೂ ಕೂಡ ಮುಗಿಸ್ಕೊಂಡೆ. ತಿಂಡಿ ಆದಮೇಲೆ ಒಂದು ಲೋಟ ಕಾಫಿ ಅಂತೂ ಇರಲೇಬೇಕು. ಇನ್ನು ನಮ್ಮ ಮನೆಯವ್ರಿಗೆ ಟೀ ಬೇಕು ಅಂತ ಹೇಳಿದರು, ಹಾಗಾಗಿ ನನಗೆ ಒಂದು ಲೋಟ ಕಾಫಿ ಇಟ್ಕೊಂಡು ಅವ್ರಿಗೆ ಆಮೇಲೆ ಟೀ ಇಟ್ಕೊಟ್ಟೆ. ಬಟ್ ನನಗೆ ತಿಂಡಿ ಆದಮೇಲೆ ಕಾಫಿ ಕುಡಿಯೋದು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಕಾಫಿ ಕುಡಿದ್ರೆ ಅಷ್ಟು ಸರಿ ಬರಲ್ಲ, ಆರೋಗ್ಯ ದೃಷ್ಟಿಯಿಂದ ಸರಿ ಇಲ್ಲ ಅಂತ ಅಂದ್ಕೊಂಡು ತಿಂಡಿ ಆದಮೇಲೆ ನಾನು ಯಾವಾಗಲೂ ಕಾಫಿ ಕುಡಿತೀನಿ. ಇನ್ನು ನನ್ನ ಸ್ಕಿನ್ ಕೇರ್ ಬಗ್ಗೆ ಹೇಳಲೇಬೇಕು ನಿಮಗೆ. ಕೈ ತುಂಬಾ ಊರಿಗೆಲ್ಲ ಹೋಗಿದ್ವಿ, ಸ್ವಲ್ಪ ಬಿಸಿಲಲ್ಲೆಲ್ಲ ಓಡಾಡಿದ್ವಿ, ಹಾಗೆಯೇ ಟ್ಯಾನ್ ಕೂಡ ಆಗಿದೆ ನನ್ನ ಹ್ಯಾಂಡ್ ಕೂಡ. ಇನ್ನು ಸ್ಕಿನ್ ಕೇರ್ ಬಗ್ಗೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ವಿಶ್ಕೇರ್ ಅವರ AHA ಬಾಡಿ ಲೋಷನ್ ತುಂಬಾ ಚೆನ್ನಾಗಿದೆ. ಅದರಲ್ಲೂ ನೈಟ್ ಒಂದು ಯೂಸ್ ಮಾಡಬೇಕು. ಅದರಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಹಾಗೆಯೇ ನಯಾಸಿನಮೈಡ್ ಇರೋದ್ರಿಂದ ತುಂಬಾ ಟ್ಯಾನ್ ರಿಮೂವ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು. ಹಾಗೆಯೇ ಅದನ್ನು ನೈಟ್ ಹಚ್ಚಿ ಇನ್ನು ಬೆಳಗ್ಗೆ ರೊಟೀನ್ ಎಲ್ರಿಗೂ ಗೊತ್ತಿರೋವಂಥದ್ದೇ ಬಾಡಿ ಲೋಷನ್, ಸನ್ಸ್ಕ್ರೀನ್ ಬಾಡಿ ಲೋಷನ್ ಹಚ್ಕೊಂಡು
ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು 15 ಡೇಸಲ್ಲೇ ನನಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಎಷ್ಟು ಟ್ಯಾನ್ ರಿಮೂವ್ ಆಗುತ್ತೆ ಅಂದರೆ ತುಂಬಾ ಚೆನ್ನಾಗಿ ಟ್ಯಾನ್ ರಿಮೂವ್ ಆಗುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಕೂಡ ತೋರಿಸಿದೆ ಆ ಬಾಟಲ್ದು ಕೂಡ ನಾನು ಅದು ಸ್ವಲ್ಪ ಖಾಲಿ ಆಗೋಕ್ಕಾಯಿತು. ಹಾಗಾಗಿ ಖಾಲಿ ಆಗೋದಕ್ಕೂ ಮುಂಚೆನೇ ತರಿಸ್ಕೊಬಿಡೋಣ ಅಂತ ಇದನ್ನು ತರಿಸ್ಕೊಂಡಿದ್ದೀನಿ. ನೀವು ನನ್ನ ಕೈನ ನೋಡ್ತಾ ಇರ್ಬೋದು, ತುಂಬಾ ಟ್ಯಾನ್ ಆಗಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ, ಟ್ಯಾನ್ ಕಮ್ಮಿ ಆಗಿದೆ. ಏಕೆಂದರೆ ನಾನು ಊರಿಂದ ಬಂದಾಗಿಂದ ಸ್ವಲ್ಪ ಇದನ್ನು ಆ ಕಡೆ ಈ ಕಡೆ ಎಲ್ಲ ಓಡಾಡೋದೇ ಕೆಲಸ ಆಗಿದ್ರೆ ಕೈ ತುಂಬಾ ಟ್ಯಾನ್ ಆಗಿತ್ತು. ಹಾಗಾಗಿ ಇದನ್ನು 10 ಡೇಸಿಂದ ಯೂಸ್ ಮಾಡ್ತಾ ಇದ್ದೆ. ಇನ್ನು ಖಾಲಿ ಆಗೋಯ್ತು ವಿಶ್ಕೇರ್ ಅವ್ರದ್ದು ಈ ಬಾಡಿ ಲೋಷನ್. ಹಾಗಾಗಿ ಮತ್ತೆ ಬುಕ್ ಮಾಡಿಕೊಂಡು ತೋರಿಸೋಣ. ನನಗೊಬ್ಳಿಗೆ ಹೆಲ್ಪ್ ಆಗೋದಲ್ಲ, ನನ್ನ ವೀಡಿಯೋಸ್ನ ಯಾರೆಲ್ಲ ಆಲ್ಮೋಸ್ಟ್ 90% 95% ಲೇಡೀಸೇ ನನ್ನ ವೀಡಿಯೋಸ್ನ ನೋಡೋದ್ರಿಂದ ಅವ್ರಿಗೂ ಪ್ರತಿಯೊಬ್ಬರಿಗೂ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾನೆ ಇರ್ತೀವಿ. ಏಕೆಂದರೆ ಫೇಸ್ಗಾದರೆ ಡೈಲಿ ಫೇಸ್ ವಾಶ್ ಯೂಸ್ ಮಾಡೋದಾಗಲಿ ಅಥವಾ ಫೇಸ್ಗೆ ಕ್ರೀಮ್ ಯೂಸ್ ಮಾಡೋದಾಗಲಿ, ಸನ್ಸ್ಕ್ರೀನ್ ಯೂಸ್ ಮಾಡೋದಾಗಲಿ, ಮಾಯ್ಶ್ಚರೈಸರ್ ಯೂಸ್ ಮಾಡೋದಾಗಲಿ ಮಾಡ್ತಾನೆ ಇರ್ತೀವಿ. ಬಟ್ ಕೈಗೆ ನಾವು ಏನು ಯೂಸ್ ಮಾಡೋದೇ ಇಲ್ಲ, ಹಾಗೆಯೇ ಸುಮ್ಮನಾಗ್ಬಿಡ್ತೀವಿ. ಬಟ್ ಫೇಸ್ ವೈಟ್ ಇರುತ್ತೆ, ಕೈ ತುಂಬಾ ಕಪ್ಪಿರುತ್ತೆ, ಹೌದಲ್ವಾ? ಆಗ ನಮಗೆ ಒಂಥರ ಇರಿಟೇಷನ್ ಆಗುತ್ತೆ. ಆಮೇಲೆ ನೋಡಿದವ್ರಿಗೂ ಅನಿಸುತ್ತೆ, ಅಯ್ಯೋ ಇವ್ರು ಯಾವುದೋ ಕ್ರೀಮ್ ಆಗ್ತಿರ್ಬೇಕು, ಅದಕ್ಕೆ ಫೇಸ್ ವೈಟ್ ಇದೆ, ನೋಡೋ ಕೈ ಕಾಲೆಲ್ಲ ಕಪ್ಪೆ ಇದೆ ಅವ್ರಿಗೆ ಅನ್ನೋ ಥರ ಫೀಲ್ ಬರುತ್ತೆ ನೋಡಿದವ್ರಿಗೂ ಕೂಡ. ಬಟ್ ಅದನ್ನು ನಾವು ಅನುಭವಿಸಿದ್ದೀವಿ, ಎಷ್ಟೋ ಸಲ ಗೊತ್ತಾಗುತ್ತೆ ನಮಗೆ. ಹಾಗಾಗಿ ನಮ್ಮ ಫೇಸ್ ಹೇಗಿದೆ ಅಷ್ಟೇ ಚೆನ್ನಾಗಿ ನಮ್ಮ ಕೈನೂ ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಏಕೆಂದರೆ ಫೇಸ್ ಎಷ್ಟು ಹೊರಗಡೆ ಕಾಣಿಸುತ್ತೋ ಹಾಗೆಯೇ ನಮ್ಮ ಕೈ ಕೂಡ ಕಾಣಿಸುತ್ತೆ. ಹಾಗಾಗಿ ನಾನು ಈ ಲೋಷನ್ನ ನಾನು ಆಗ್ಲಿಂದನೂ ಆಲ್ಮೋಸ್ಟ್ 2 ಇಯರ್ಸಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನಿಮಗೂ ಬೇಕು ಅಂದರೆ ಬೈ ಮಾಡ್ಕೊಳ್ಳಿ, ಲಿಂಕು ಕೂಡ ಕೊಟ್ಟಿರ್ತೀನಿ. ಬೇಕು ಅಂದರೆ ಬೈ ಮಾಡ್ಕೋಬೋದು. ಬೇಡ ಬೇರೆ ನಾವು ಬಾಡಿ ಲೋಷನ್ ಯೂಸ್ ಮಾಡ್ತೀವಪ್ಪ ಅಂದರೆ ಬೇರೆ ಬೇರೆ ಬ್ರಾಂಡ್ಸ್ ಇದೆ. ಬಟ್ ಈ ವಿಶ್ಕೇರ್ ಅವರ AHA ಬಾಡಿ ಲೋಷನ್ ಇದೆಯಲ್ಲ, ಅದರಷ್ಟು ನಿಮ್ಮ ಟ್ಯಾನ್ ರಿಮೂವ್ ಆಗೋದ್ರಷ್ಟು ಇನ್ನು ಬೇರೆ ಯಾವುದೇ ಸನ್ಸ್ಕ್ರೀನಲ್ಲೂ ಟ್ಯಾನ್ ರಿಮೂವ್ ಆಗಲ್ಲ ಅನ್ನೋ ಒಂದು ಹೋಪ್ ನನ್ನಲ್ಲಿದೆ. ತುಂಬಾ ಬ್ರ್ಯಾಂಡ್ಸ್ ಇದೆ, ಬೇಕು ಅಂದರೆ ಅದನ್ನು ಕೂಡ ಯೂಸ್ ಮಾಡಿ ನೋಡಿ. ಬಟ್ ಇದನ್ನು ಯೂಸ್ ಮಾಡಿ, ಇದರಲ್ಲಿ ತುಂಬಾ ಬೇಗ ರಿಸಲ್ಟ್ ಕೂಡ ಸಿಗುತ್ತೆ. ಯಾಕಂದರೆ ನಯಾಸಿನಮೈಡ್ ಕಂಟೆಂಟ್ ಇರೋದ್ರಿಂದ ತುಂಬ ಬೇಗ ಟ್ಯಾನ್ ರಿಮೂವ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಹಾಗಾಗಿ 100% ನನಗಂತೂ ಇದು ತುಂಬ ಇಷ್ಟವಾದಂತಹ ಬಾಡಿ ಲೋಷನ್ ಅಂತ ಹೇಳ್ತೀನಿ. ಇನ್ನು ನನ್ನ ಮಗಳು ಕೂಡ ಸ್ವಲ್ಪ ಮನೆಯಲ್ಲಿ ಕೆಲಸ ಮಾಡ್ಕೊಡ್ತಾ ಇದ್ಲು. ಇನ್ನು ಪಾತ್ರೆ ಎಲ್ಲ ತೊಳೆದು ಅವಳೆ ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಂಡಿದ್ಲು. ಹಾಗಾಗಿ ಸ್ವಲ್ಪ ಅವಳು ಗಲೀಜು ಮಾಡಿದ್ಲಲ್ವ, ಅದಕ್ಕೆ ಅವಳೇ ಕೂಡ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡ್ತಾ ಇದ್ಲು. ಇವಾಗ ಸ್ವಲ್ಪ ಅವಳು ಕೂಡ ಚೆನ್ನಾಗಿ ಕೆಲಸ ಕಲಿತಾ ಇದ್ದಾಳೆ. ಏಕೆಂದರೆ ಇನ್ನು 10 ಇಯರ್ಸ್ ಎಲ್ಲ ಮುಗಿದ ಮೇಲೆ 11, 12 ಕಂಪ್ಲೀಟ್ ಆಗ್ತಿದೆ ಅಂದಾಗ ಮಕ್ಕಳಿಗೂ ಕೂಡ ಅಲ್ಪ ಸ್ವಲ್ಪ ಈ ಥರ ಕೆಲಸಗಳನ್ನ ನಾವು ಕಲಿಸ್ಬೇಕಾಗುತ್ತೆ. ಇಲ್ಲಾಂದರೆ ಮುಂದೆ ತುಂಬ ಕಷ್ಟ ಆಗುತ್ತೆ. ಓದೋದ್ರ ಜೊತೆಗೆ ಸಣ್ಣ ಪುಟ್ಟ ಈ ಥರ ಕೆಲಸಗಳನ್ನ ಕಲಿಸ್ಬೇಕು ಮಕ್ಕಳಿಗೆ. ಹಾಗೆಯೇ ಮೀಶೋದಲ್ಲಿ ಕೂಡ 2 ಡ್ರೆಸ್ನ ಬುಕ್ ಮಾಡಿದೆ. ಆ ಡ್ರೆಸ್ಸು ಕೂಡ ಬಂತು. ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಈ ಪರ್ಪಲ್ ಕಲರ್ದು ಕಾಲರ್ ಇದೆ ಈ ಡ್ರೆಸ್, ಆಯಿತಾ, ತುಂಬ ಚೆನ್ನಾಗಿದೆ. ಫ್ರಂಟ್ ನೆಕ್ ಹತ್ರ ಅಂತೂ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ. ಈ ಡ್ರೆಸ್ ಅಂತೂ ಇಷ್ಟ ಆಯಿತು. ಅದಕ್ಕೋಸ್ಕರ ಈ ಡ್ರೆಸ್ನ ಬುಕ್ ಮಾಡ್ಕೊಂಡಿದ್ದೆನಲ್ಲ, ಸ್ವಲ್ಪ ತೋರಿಸೋಣ ಅನ್ನೋದಕ್ಕೋಸ್ಕರನೇ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ಸೆಕೆಂಡ್ ಡ್ರೆಸ್ ಬಂದು ಇದು ನೋಡಿ, ಪೀಚ್ ಕಲರು, ಪೀಚ್ಗೆ ವೈಟ್ ಕಾಂಬಿನೇಷನ್ ಸಖತ್ತಾಗಿದೆ ಮಾತ್ರ, ನಿಜವಾಗ್ಲೂ. ಕಾಟನ್ ಇದು, ಹೌದು, ಸೆಮಿ ಕಾಟನ್ ಡ್ರೆಸ್ ಇದು, ತುಂಬ ಚೆನ್ನಾಗಿದೆ. ಬೇಕು ಅಂದರೆ ಲಿಂಕ್ ಕೂಡ ಕೊಟ್ಟಿರ್ತೀನಿ, ನೀವು ಕೂಡ ಬೈ ಮಾಡ್ಕೋಬೋದು. ಬಟ್ ನನಗೆ ಇಷ್ಟ ಆಗಿದೆ. ಹಾಗೆಯೇ 450 500 ರೇಂಜಲ್ಲಿ ಇದೆ. ಇದು ತುಂಬಾ ಚೆನ್ನಾಗಿದೆ. 3 ಪೀಸ್ ಕುರ್ತಾ ಸೆಟ್ಟು ಚೆನ್ನಾಗಿದೆ. ಇದು ವರ್ತ್ ಅಂತ ಅನ್ನಿಸ್ತು. ಬೇಕು ಅಂದರೆ ಬೈ ಮಾಡಿಕೊಡಿ. ಇನ್ನು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನ್ನಿಸ್ತು ಅನ್ನೋದಾದರೆ, ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಸಬ್ಸ್ಕ್ರೈಬರ್ಸು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್